ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ವೀಕ್ಷಕರೇ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ನಾವು ಮೆಡಿಸಿನ್ಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಎಫೆಕ್ಟು ಇರುತ್ತೆ, ಅದ್ರ ಜೊತೆಗೆ ಸೈಡ್ ಎಫೆಕ್ಟು ಇರುತ್ತೆ. ಹಾಗಾಗಿ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಏನನ್ಸುತ್ತೆ ಅಂದರೆ, ನಾವು ಮೆಡಿಸಿನ್ ತಗೊಳ್ಳದೇನೆ ಇದನ್ನ ಕ್ಯೂರ್ ಮಾಡ್ಕೋಬಹುದಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗೆ ಇವತ್ತಿನ ಕಾರ್ಯಕ್ರಮವೇ ಉತ್ತರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಪ್ರೈವೇಟ್ ಲಿಮಿಟೆಡ್ನ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಡಾಕ್ಟರ್, ಈಗ ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಆದರೂ ಕೂಡ ನಾವು ಫಸ್ಟ್ ಟ್ಯಾಬ್ಲೆಟ್ನ ತೊಗೊಂಡ್ಬಿಡ್ತೀವಿ ಅಥವಾ ಯಾವುದೋ ಒಂದು ಮೆಡಿಸಿನ್ ತೊಗೋತೀವಿ. ಅದು ಹೆಂಗಾಗ್ಬಿಡುತ್ತೆ ಅಂದರೆ, ತಗೋತಾ ಎಫೆಕ್ಟು ಇರುತ್ತೆ, ಜೊತೆಗೆ ಒಂದಷ್ಟು ಸೈಡ್ ಎಫೆಕ್ಟು ಇರುತ್ತೆ. ಹೋಗ್ತಾ ಅದರದ್ದು ಎಫೆಕ್ಟ್ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಕೆಲವೊಂದ್ಸಲ ಏನು ಮಾಡ್ತಾರೆ ಅಂದರೆ, ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ನಮಗೆ ಅದರಿಂದ ಯಾವುದು ಸೈಡ್ ಎಫೆಕ್ಟ್ ಬೇಡ, ಮೆಡಿಸಿನ್ ಇಲ್ಲದೆ ಏನಾದರೂ ಕ್ಯೂರ್ ಮಾಡ್ಕೋಬೋದಾ ಅಂತ. ಅದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಡ್ರಗ್ಲೆಸ್ ಇದ್ರ ಬಗ್ಗೆ. ಸೊ ಏನಿದು ಡ್ರಗ್ಲೆಸ್ ಥೆರಪಿ ಅಂತ ಅಂದರೆ? ಎಸ್, ನಮ್ಮ ಎಲ್ಲರಿಗೂ ಅಟ್ಲೀಸ್ಟ್ ಮೋಸ್ಟ್ ಆಫ್ ಅಸ್ಗೆ ಯಾವುದೋ ಒಂದು ನೆಗೆಟಿವ್ ನ್ಯೂಸಿಂದ ನಮ್ಮ ಮೈಂಡಲ್ಲಿ ನೆಗೆಟಿವ್ ಆಲೋಚನೆಗಳು ಬರುವಂಥ ಟೆಂಡೆನ್ಸಿ ಇರುತ್ತೆ. ಅಥವಾ ನಮ್ಮ ಎಲ್ಲರಿಗೂ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲೋ ಅಥವಾ ರಿಲೇಟಿವ್ಸ್ ಜೊತೆಲೋ, ನೇಬರ್ಸ್ ಜೊತೆಲೋ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯಾವುದೋ ರೀತಿಯ ಟೆನ್ಷನ್ ಅಥವಾ ಆ ಸಂಬಂಧಗಳನ್ನು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರದ್ದು ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮೆಲ್ರಿಗೂ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ಅಸ್ ದೈಹಿಕವಾಗಿ ಏನೋ ಸಮಸ್ಯೆ ಇದೆ ಅಥವಾ ವಯಸ್ಸಾಗ್ತಾ ಇದ್ದ ಹಾಗೋ, ಕೆಲವೊಂದು ಏಜಸ್ಸಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರಬೇಕಾದ್ರೋ, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ಗೋ ಮತ್ತೊಂದೇನೋ ಅವರು ಆಪ್ರೇಷನ್ಗೋ ಇನ್ನೊಂದಕ್ಕೋ ಒಳಗಾದ ಮೇಲೆ ಆಗುವಂತಹ ಮಾನಸಿಕ ಭಾವನಾತ್ಮಕ ಒತ್ತಡಗಳು ಅಥವಾ ಬದಲಾವಣೆಗಳು ಇರುತ್ತೆ. ಈ ಥರದ್ದು ಭಾವನೆಗಳ ಒತ್ತಡ ಮತ್ತು ಮಾನಸಿಕ ಏರು ಇಳಿತಕ್ಕೆ ಆಲ್ಮೋಸ್ಟ್ ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಬ್ಜೆಕ್ಟ್ ಆಗ್ತೀವಿ. ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಥವಾ ಮಾಡಲ್ಲ, ಅಥವಾ ನಾನು ಇದನ್ನು ಇಷ್ಟಪಡ್ತೀನಿ ಇಷ್ಟಪಡಲ್ಲ ಅನ್ನೋ ಕೆಲವೊಂದು ಕಾರಣಕ್ಕೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಅಂತ ಅಲ್ಲ. ಆಲ್ಮೋಸ್ಟ್ ಎವ್ರಿಬಡಿ ಸಬ್ಜೆಕ್ಟೆಡ್ ಟು ದಟ್. ಈ ಥರದ ಎಷ್ಟೋ ಸಮಸ್ಯೆಗಳಿಗೆ ನೀವು ಸೂಕ್ತವಾಗಿ ಹೇಳಿದಾಗೆ ಕೆಮಿಕಲ್ಗಳನ್ನು ಹೌದು ಬಳಸಿ ನಮ್ಗೆ ಅದೊಂದು ಟೆಂಪ್ರವರಿ ರಿಲೀಫ್ ಅಥವಾ ಸೊಲೇಸ್ ಕೊಡಬಹುದು ಅಥವಾ ಲಾಂಗ್ ಟರ್ಮ್ ಚೇಂಜಸ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರ್ಬೋದು. ಆದರೆ ನಾನು ಹೇಳಿದ ಕೆಲವೊಂದು ಉದಾಹರಣೆಗಳ ಕೇಸಸ್ಸಲ್ಲಿ ಎಷ್ಟೋ ಸಾರಿ ಅದರ ಮೂಲ ಏನು ಅಂತಲೇ ಗೊತ್ತಾಗ್ತಾ ಇರಲ್ಲ, ಅಥವಾ ಫಿಸಿಕಲ್ ಬಾಡಿಯಲ್ಲಿ ಏನೂ ಇಲ್ಲ ಅನ್ನೋ ಥರದೊಂದು ಪರಿಸ್ಥಿತಿಗೆ ಹೋದಾಗ ನಾವು ಅದನ್ನು ಫಿಸಿಕಲ್ ಬಾಡಿಗೆ ಟ್ರೀಟ್ ಮಾಡೋಕ್ಕೂ ಆಗಲ್ಲ. ಅದು ನೆಗೆಟಿವ್ ಥಾಟ್ಸ್ ಇರ್ಬೋದು, ಇಮೋಷ್ನಲ್ ಸೆನ್ಸಿಟಿವಿಟಿ ಇರಬಹುದು, ಅಥವಾ ಬೇಸಿಕ್ ಕ್ವಾಲಿಟೀಸ್ ಲೈಕ್ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು, ಅಥವಾ ನನ್ನಲ್ಲಿರೋ ಲೋ ಸೆಲ್ಫ್ ಎಸ್ಟೀಮ್ನ ನಾನು ವಾಸಿ ಮಾಡ್ಕೊಳ್ಬೇಕು, ಅಥವಾ ಯಾವುದೋ ರೀತಿಯ ಖಿನ್ನತೆಗೆ ನನ್ನ ಮನಸ್ಸು ಒಳಗಾಗಿದೆ, ಅಥವಾ ಸಣ್ಣದು ಯಾವುದೋ ವಿಚಾರಕ್ಕೆ ವಿಪರೀತವಾಗಿ ನಾನು ಡಿಜೆಕ್ಟ್ ಆಗಿದ್ದೀನಿ. ಈ ಥರದ್ದು ವಿಚಾರಗಳಿಗೆ ನಾವು ನಮ್ಮ ಮನಸ್ಸಿಗೆ ವಾಪಸ್ ರೆಸಾರ್ಟ್ ಮಾಡಬೇಕಾಗತ್ತೆ. ಅಲ್ಲಿಂದನೇ ಸೂಕ್ತವಾದ ಪರಿಹಾರವನ್ನು ಹುಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಡ್ರಗ್ಲೆಸ್ ಥೆರಪಿ ಅಥವಾ ಔಷಧರಹಿತ ಚಿಕಿತ್ಸೆಯಲ್ಲಿ ಫಾರ್ಚುನೇಟ್ಲಿ ಅದೇ ಭಾಗದ ಇನ್ನೊಂದು ಆಸ್ಪೆಕ್ಟ್ ಆಫ್ ಮನಸ್ಸನ್ನು ನಾವು ಟ್ರೀಟ್ ಮಾಡಿ ಎಷ್ಟೋ ಸಮಸ್ಯೆಗಳ ಮೂಲವನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಗಡೆ ಕೂಡ ಬರಬಹುದು. ಓಕೆ, ಈಗ ಸಮಸ್ಯೆ ಇದೆ ಅಂದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಅದರ ಮೂಲವನ್ನು ಹುಡುಕಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಸೊ ಓವರಾಲ್ ಸಮಸ್ಯೆ ಕ್ಯೂರ್ ಆಗುತ್ತೆ ಆ್ಯಂಡ್ ಇನ್ ಫ್ಯೂಚರು ಅದು ರಿಪೀಟ್ ಆಗಲ್ಲ ಅಂತ. ಈ ಡ್ರಗ್ಲೆಸ್ ಥೆರಪಿ ಅನ್ನೋದು ಯಾವ್ಯಾವ ಸಮಸ್ಯೆಗಳಿಗೆ ಇದು ಅಪ್ಲೈ ಆಗುತ್ತೆ? ರೈಟ್, ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಭಯ ಇರುತ್ತೆ, ಅಥವಾ ನೆಗೆಟಿವ್ ಥಾಟ್ಸ್ ಇರುತ್ತೆ, ಆತಂಕ ಇರುತ್ತೆ, ಅಥವಾ ಯಾವುದೋ ಒಂದು ವಿಚಾರವನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ, ಅದು ಟ್ರಾಮಾ ಇರಬಹುದು, ಅಥವಾ ಯಾವುದೋ ಒಂದು ಕೆಲವ್ರಿಗೆ ಬ್ರೇಕಪ್ ಆಗುತ್ತೆ, ಅಥವಾ ಮ್ಯಾರೇಜಲ್ಲಿ ಇಶ್ಯೂಸ್ ಆಗುತ್ತೆ. ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದೆಮ್ ನೋಟಿಸ್ ದ್ಯಾಟ್ ಆ ಥರದೊಂದು ಇವೆಂಟ್ ಆದಮೇಲೆ ಅವರ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗೋದನ್ನು ಗಮನಿಸಿರ್ತಾರೆ. ಅಂದರೆ ಈ ಇವೆಂಟ್ ಆದಮೇಲೆ ನನಗೆ ಡೈಜೆಷನ್ ಇಶ್ಯೂ ಸ್ಟಾರ್ಟ್ ಆಯಿತು, ಅಥವಾ ನನ್ನ ಮನೇಲಿ ಸ್ಟ್ರೆಸ್ ಆದಾಗಲೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ನನ್ನ ಪೀರಿಯಡ್ ಸೈಕಲಲ್ಲಿ ಏನೋ ಏರುಪೇರಾಗುತ್ತೆ, ಅಥವಾ ಹಾರ್ಮೋನ್ಸಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಕೆಲವೊಂದು ವಿಚಾರಗಳನ್ನು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರೋದು, ಅಂದರೆ ಈ ಇಶ್ಯೂನ ಹೇಗೆ ನಾನು ರೆಸಾಲ್ವ್ ಮಾಡಬೇಕು ಅನ್ನೋ ಒತ್ತಡದಲ್ಲೇ ಸುಮಾರು ಜನ ಸಮಸ್ಯೆಗೆ ಒಳಗಾಗ್ತಾ ಇರ್ತಾರೆ. ಸೊ ಸಂದಿಗ್ಧ ಅಥವಾ ದ್ವಂದ್ವ ಪರಿಸ್ಥಿತಿ, ಡ್ಯುಯಲ್ ಮೈಂಡೆಡ್ನೆಸ್ ಅಂತ ಕರಿತೀವಿ, ಆ ಥರದೊಂದು ಇಶ್ಯೂಸಲ್ಲೂ ಕೂಡ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಸಮಸ್ಯೆ ಇದೆ. ಇನ್ನು ಫೋಕಸ್ ಆಫ್ ವರ್ಕ್ ತುಂಬ ಜನಕ್ಕೆ ಈ ಚಾಲೆಂಜ್ ಇದೆ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಆಪ್ಟಿಟ್ಯೂಡ್ ಅಥವಾ ಟ್ಯಾಲೆಂಟ್ ಇದೆ, ಅದಕ್ಕೆ ಸೂಕ್ತವಾದ ಕ್ರೆಡೆನ್ಷಿಯಲ್ಸ್ ಅವರಲ್ಲಿದೆ, ಬಟ್ ಒಂದು ಬೇಸಿಕ್ ಕಾನ್ಸಂಟ್ರೇಟ್ ಮಾಡಿ ಕನ್ಸಿಸ್ಟೆಂಟಾಗಿ ಅದರ ಮೇಲೆ ವರ್ಕ್ ಮಾಡಿ ವಿಲ್ ಪವರಿಂದ ಅದನ್ನು ಕಂಪ್ಲೀಟ್ ಮಾಡುವಂತಹ ಸಾಮರ್ಥ್ಯನೇ ಎಷ್ಟೋ ಜನಕ್ಕೆ ಇರಲ್ಲ. ಸೊ ಅದು ಪಬ್ಲಿಕ್ ಸ್ಪೀಕಿಂಗ್ ಎಬಿಲಿಟಿ ಇರ್ಬೋದು, ಸೋಷಲೈಸ್ ಆಗೋದಿರಬಹುದು, ಅಥವಾ ಬೇಸಿಕ್ಕಾಗಿ ಒಂದು 10 ಜನದ ಹತ್ರ ಸಂತೋಷದಿಂದ, ಫರ್ಗೆಟ್ ಅಬೌಟ್ ಔಟ್ಸೈಡರ್ಸ್, ಮನೇಲಿರೋರ ಜೊತೆಲೇ ಸಂತೋಷದಿಂದ ನೆಮ್ಮದಿಯಾಗಿರುವಂಥ ಒಂದು ಕ್ವಾಲಿಟಿ ಇರಬಹುದು. ದಿಸ್ ಆಲ್ಸೋ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಟು ಅ ಲಾಟ್ ಆಫ್ ದೆಮ್. ಸೊ ಇದು ಮನಸ್ಸು ಮತ್ತು ಭಾವನೆಗೆ ಸಂಬಂಧಪಟ್ಟಾಗ ಆದರೆ ದೇಹಕ್ಕೂ ಕೂಡ ಸಾಕಷ್ಟು ದೊಡ್ಡ ಎಕ್ಸ್ಟೆಂಟಲ್ಲಿ ಈ ಒಂದು ಚಿಕಿತ್ಸೆಯ ಮೂಲಕ ಪರಿಹಾರ ಪಡ್ಕೊಳ್ಬಹುದು. ಅಂದರೆ ಮೂಲ ಕಾರಣವನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಇನ್ಫೆಕ್ಷನ್ ಇದೆ, ಮತ್ತೆ ಬರುತ್ತೆ,
ಟ್ರೀಟ್ ಮಾಡಿದಾಗ ಅದು ಸಬ್ಸೈಡ್ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಆ ಟ್ರೀಟ್ಮೆಂಟ್ ನಿಲ್ಲಿಸಿದ ತಕ್ಷಣ ಮತ್ತೆ ಅದು ಉಲ್ಬಣ ಆಗ್ತಾ ಇದೆ ಅಥವಾ ರಿಯಾಕರ್ ಆಗ್ತಾ ಇದೆ ಅನ್ನೋ ಥರದ್ದು ಇರ್ಬೋದು. ಅದು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಕೊಡೋದಾದರೆ ಜಸ್ಟ್ ರ್ಯಾಂಡಮ್ಲಿ ಹೆಡ್ಏಕ್ ಇರಬಹುದು, ಬ್ಯಾಕ್ ಪೇನ್ ಇರಬಹುದು, ಡೈಜೆಷನ್ ಇರಬಹುದು, ಸ್ಕಿನ್ ಇಶ್ಯೂಸ್ ಇರಬಹುದು, ಇಂಬ್ಯಾಲೆನ್ಸಸ್ ಇನ್ ಪೀರಿಯಡ್ ಸೈಕಲ್ ಹೆಣ್ಮಕ್ಳಲ್ಲಿ ಇರಬಹುದು, ಅಥವಾ ಯಾವುದೇ ರೀತಿ ಕ್ರಾನಿಕ್ ಪೇನ್. ಕೆಲವರಿಗೆ ಶಿಫ್ಟಿಂಗ್ ಪೇನ್ ಇರುತ್ತೆ. ಸ್ಪೆಸಿಫಿಕ್ ಆಗಿ ನನಗೆ ಇದೇ ಅಂಗಾಂಗದಲ್ಲಿ ಇದೇ ಸಮಸ್ಯೆ ಇದೆ ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಿ ಹೇಳೋಕ್ಕೆ ಆಗಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸಂದರ್ಭಗಳು, ಸನ್ನಿವೇಶಗಳು, ಅವ್ರ ವಿಚಾರಗಳು ಹೇಗಿದೆ ಅದೇ ರೀತಿ ಅವ್ರ ಬಾಡಿ ಕೂಡ ಪೇನ್ ಮತ್ತು ಟ್ಯಾಂಟ್ರಮ್ಸ್ನ ಥ್ರೋ ಮಾಡ್ತಾ ಇರುತ್ತೆ ಅಂತ. ಸೊ ಅ ಲಾಟ್ ಆಫ್ ಸಿಂಪ್ಟಮ್ಸ್. ಇದಕ್ಕೆ ನಾವು ಒಂದು ಸ್ಪೆಸಿಫಿಕ್ ಟರ್ಮ್ ಯೂಸ್ ಮಾಡ್ತೀವಿ, ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ ಅಂತ. ಅಂದರೆ ನಮ್ಮದೇ ಮನಸ್ಥಿತಿ ಮತ್ತು ಸೈಕಾಲಜಿಯಿಂದ ಎಫೆಕ್ಟ್ ಆಗುವಂಥ ಎಷ್ಟೋ ದೈಹಿಕ ಪರಿಸ್ಥಿತಿಗಳಿದೆ. ಈ ಥರದ್ದು ಸುಮಾರು ಸಮಸ್ಯೆಗಳಿಗೆ, ಸ್ಟಾರ್ಟಿಂಗ್ ಫ್ರಮ್ ಅ ಸ್ಮಾಲ್ ಸ್ಲೀಪ್ ಡಿಸಾರ್ಡರ್ ಟು ಅ ಪ್ಯಾನಿಕ್ ಅಟ್ಯಾಕ್, ಸಾಕಷ್ಟು ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರವನ್ನು ಹುಡ್ಕೊಳ್ಬೋದು. ಓಕೆ, ದೇಹದ ಸಮಸ್ಯೆಗಳಿಗೆ ಇಮಿಡಿಯೇಟ್ಲಿ ಡಾಕ್ಟರನ್ನ ಕನ್ಸಲ್ಟ್ ಮಾಡ್ತಾರೆ. ದೇಹದ ಯಾವುದೇ ಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಆದರೆ ಮನಸ್ಸಿನ ಒಳಗಡೆ ಆಗ್ತಾ ಇರೋ ಏರಿಳಿತದ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಅಂಡ್ ಅದನ್ನ ಒಂದು ಸಮಸ್ಯೆ ಅಂತ ಯಾರೂ ಕನ್ಸಿಡರೇ ಮಾಡೋದಿಲ್ಲ. ಮನಸ್ಸು ಭಾವನೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದನ್ನ ಜನ ಅರ್ಥ ಮಾಡ್ಕೊಡೋದಿಲ್ಲ. ಸೊ ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಹಾಗಾದ್ರೆ? ಎಸ್, ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ಬಿಕಾಸ್ ಇದು ಮೋಸ್ಟ್ ಕಾಮನ್ ಆಗಿ ನಮ್ಮಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸ್ವಲ್ಪ ನಾವು ಇದ್ರ ಬಗ್ಗೆ ಸೆಲ್ಫ್ ಎನ್ಕ್ವೈರಿ ಮಾಡಬೇಕು, ಕಾಂಟಂಪ್ಲೇಟ್ ಮಾಡ್ತಾ ಇದ್ರ ಮೇಲೆ. ಈಗ ಒಂದು ಮ್ಯಾರೇಜ್ ಸಕ್ಸಸ್ಫುಲ್ ಆಗೋದು ಉದಾಹರಣೆಗೆ ಎಷ್ಟು ವೈಭವದಿಂದ ಆ ಮ್ಯಾರೇಜ್ ಮಾಡಿದ್ರು ಅನ್ನೋದ್ರ ಮೇಲೋ, ಅಥವಾ ಗಂಡ ಹೆಂಡತಿ ಕಂಪ್ಯಾಟಬಿಲಿಟಿ, ಮೈಂಡ್ ಟು ಮೈಂಡ್, ಆ ಥಾಟ್ಸ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದ್ರ ಮೇಲೋ, ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗೋದ್ರ ಮೇಲೋ ಯೋಚನೆ ಮಾಡಬೇಕು. ಇಬ್ಬರ ರಿಲೇಷನ್ ಅಲ್ಲಿರೋರು ಯಾವುದೇ ಇರ್ಬೋದು, ಅದು ಅತ್ತೆ ಸೊಸೆ ಇರಬಹುದು, ಅಥವಾ ಸಿಬ್ಲಿಂಗ್ಸ್ ಇರಬಹುದು, ಫ್ರೆಂಡ್ಸ್ ಇರ್ಬೋದು, ಅವರಿಬ್ರಿಗೆ ಎಷ್ಟು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಮಾನಿಟ್ರಿಲಿ ಅನ್ನೋದ್ರ ಮೇಲೆ ಆ ಸಂಬಂಧ ಗಟ್ಟಿಯಾಗಿ ನಿಲ್ಲತ್ತೋ, ಅಥವಾ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವರು ಸರಿಯಾಗಿ ರೆಸಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದ್ರ ಮೇಲೆ ಆ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೋ. ಇನ್ನೂ ಸ್ವಲ್ಪ ಬೆಟರ್ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಸ್ಟೂಡೆಂಟ್, ಎಷ್ಟೋ ಕೇಸಸಲ್ಲಿ ನಾವು ನೋಡಿರ್ತೀವಿ ನಮ್ಮ ಸುತ್ತಮುತ್ತನೇ, ಅವ್ರ ಮಾರ್ಕ್ಸಲ್ಲಿ ಎಷ್ಟು ದೊಡ್ಡ ಮಾರ್ಕ್ಸ್ ಬಂದಿದೆ ಅಥವಾ ಏನು ಅವಾರ್ಡ್, ಎಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೇರ್ ಎಫರ್ಟ್ಸ್, ಅದ್ರ ಮೇಲೆ ಅವರ ಕೆರಿಯರ್ ಸಕ್ಸಸ್ಫುಲ್ ಆಗೋದಕ್ಕಿಂತ ಅವ್ರು ಹೇಗೆ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ತಾರೆ, ಇಂಟೆಲೆಕ್ಚುಯಲ್ ಕೆಪಾಸಿಟಿನ ಹೇಗೆ ಕನ್ವರ್ಟ್ ಮಾಡ್ಕೊಳ್ತಾರೆ ಇಂಟು ಮ್ಯಾನಿಫೆಸ್ಟಿಂಗ್ ಇಟ್ ಇಂಟು ಅ ಪ್ರೊಡಕ್ಟಿವ್ ಎಬಿಲಿಟಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೋ. ಈ ಥರದ್ದು ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಇನ್ಫ್ಯಾಕ್ಟ್ ನಮ್ಗೆಲ್ರಿಗೂ ಗೊತ್ತು, ಬಟ್ ನಾವು ಯಾರೂ ಇದ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಲ್ಲ. ಡೆತ್ ರೇಟ್ಸ್ ಕೂಡ ಯಾವುದೇ ಪ್ಯಾಂಡಮಿಕ್ ಅಥವಾ ಯಾವುದೇ ಇನ್ನೊಂದು ಸಿಚುವೇಶನ್ಗಿಂತ ಜಾಸ್ತಿ ಮಾನಸಿಕವಾಗಿ ಕುಗ್ಗು ಹೋಗಿ ಒಂದು ಆತ್ಮಹತ್ಯೆಗೆ ಅಥವಾ ಸೂಸೈಡಲಿಗೆ ಸಬ್ಜೆಕ್ಟ್ ಆಗೋರಿಂದ ಒಂದು ಸಣ್ಣ ಏಜ್ ಗ್ರೂಪನ್ನೇ ತೊಗೊಳ್ಳೋಣ, ಟೀನೇಜರ್ಸೇ ತೊಗೊಳ್ಳೋಣ, ಅದ್ರ ಮೇಲೆ ಜಾಸ್ತಿ ಇದೆಯೋ ಇಲ್ಲ ಈ ಥರದೊಂದು ಪರಿಸ್ಥಿತಿಲಿ ಜಾಸ್ತಿ ಇದೆಯೋ, ಒಂದು ಆನ್ ಆನ್ ಆ್ಯಾವ್ರೇಜ್ ನಾನು ಹೇಳ್ತಾ ಇರೋದು ಓವರ್ ಅ ಡೆಕೆಡ್ ನಾವು ನೋಡಿದ್ರೆ ಇಟ್ ಈಸ್ ಸೋ ಎವಿಡೆಂಟ್ ದ್ಯಾಟ್ ನಮ್ಮ ಬೇಸಿಕ್ ಹೆಲ್ತ್ ಪ್ರಾಬ್ಲಮ್ಸ್, ಆಂಗ್ಸೈಟಿ, ಸ್ಟ್ರೆಸ್, ಪ್ಯಾನಿಕ್, ಡಿಪ್ರೆಷನ್ ಅಥವಾ ಇಂಪಲ್ಸಿವ್ನೆಸ್ ಅಥವಾ ಬೇರೆ ಯಾವುದೇ ಒಂದು ಸೂಕ್ಷ್ಮತೆಯಿಂದ ನಮ್ಮಲ್ಲಿ ಯಾವುದೇ ಕಂಫರ್ಟ್ ಅಥವಾ ಲಕ್ಸುರಿಯನ್ನು ಸಿಗುವಂಥ ಅಥವಾ ಪಡ್ಕೊಳ್ಳುವಂಥ ಕೆಪಾಸಿಟಿ ಇದ್ದರೂ ಕೂಡ ಅದು ಯಾವುದೂ ನನಗೆ ಬೇಡ, ನನಗೆ ನೆಮ್ಮದಿ ಇರೋಕ್ಕಾಗ್ತಾ ಇಲ್ಲ ಅನ್ನೋ ಇಶ್ಯೂಯಿಂದ ಸಫರ್ ಆಗ್ತಾ ಇರೋ ಪರ್ಸೆಂಟೇಜ್ ಜಾಸ್ತಿ ಇದೆಯೋ ನಾವು ನೋಡಿದ್ರೆ ಇಟ್ ಈಸ್ ವೆರಿ ಎವಿಡೆಂಟ್. ಇದೊಂದು ಎವಿಡೆಂಟ್ ಕ್ಲಿಯರ್ ಸ್ಟ್ಯಾಟಿಸ್ಟಿಕ್ಸ್ ದಟ್ ಮಾನಸಿಕ ಆರೋಗ್ಯ ಇಲ್ಲದೆ ನಮಗೆ ಯಾವ ಬೇರೆ ಕ್ರೆಡೆನ್ಷಿಯಲ್ಸು ಮುಖ್ಯ ಆಗಲ್ಲ. ಅಫ್ಕೋರ್ಸ್ ನಾವು ಅದ್ರ ಮೇಲೆ ಎಫರ್ಟ್ ಹಾಕಬೇಕು, ವಿ ಹ್ಯಾವ್ ಟು ಬಿ ಗುಡ್ ಎಟ್ ಇಟ್. ಬಟ್ ಒಂದೇ ಒಂದು ಆಸ್ಪೆಕ್ಟ್ ಆಫ್ ಸ್ಮಾಲ್ ಮೆಂಟಲ್ ಹೆಲ್ತನ್ನು ಅಥವಾ ಇಮೋಷನಲ್ ವೆಲ್ಬೀಯಿಂಗ್ನ ನಾವು ಇಗ್ನೋರ್ ಮಾಡಿದ್ರೆ ಅದು ಯಾವುದು ಉಪಯೋಗಕ್ಕೆ ಬರಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಹೇಳಿದ ಪ್ರಶ್ನೆಗೆ ಖಂಡಿತವಾಗಿಯೂ ಹೌದು ಇದು ಮುಖ್ಯ ಅಂತ ಉತ್ತರ ಸಿಗುತ್ತೆ. ಎಸ್, ಮನಸ್ಸು ಭಾವನೆ ಏರಿಳಿತವನ್ನು ನಾವು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅನ್ನೋದನ್ನು ಹೇಳಿದ್ರಿ. ಆದರೆ ಯಾವಾಗ ಕನ್ಸಿಡರ್ ಮಾಡಬೇಕು ದಟ್ ಒಬ್ಬ ವ್ಯಕ್ತಿ ಆತನ ಮನಸ್ಸಿನಲ್ಲಾಗುವಂತಹ ಭಾವನೆಗಳ ಏರಿಳಿತ ಆಗ್ಬೋದು, ಆಂಗ್ಸೈಟಿ ಆಗಿರ್ಬೋದು, ನನಗೆ ಟ್ರೀಟ್ಮೆಂಟ್ ಬೇಕು, ಐ ನೀಡ್ ಅ ಟ್ರೀಟ್ಮೆಂಟ್ ಅಂತ ಯಾವಾಗ ಆತ ಕನ್ಸಿಡರ್ ಮಾಡಬೇಕಾಗುತ್ತೆ, ಯಾವಾಗ ಆತ ಕನ್ಸಲ್ಟ್ ಮಾಡಬೇಕಾಗುತ್ತೆ ಡಾಕ್ಟರ್ನ? ವೆರಿ ಗುಡ್ ಕ್ವೆಶನ್. ಯಾಕಂದರೆ ತುಂಬ ಜನ ಈ ಥರದ ಸಮಸ್ಯೆಗಳನ್ನು ಇಗ್ನೋರ್ ಮಾಡ್ತಾರೆ. ಇಟ್ ಈಸ್ ವೆರಿ ಈಸಿ ಟು ಇಗ್ನೋರ್ ಇಟ್. ಆ್ಯಂಡ್ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಎಷ್ಟೋ ಜನ ಹೇಳ್ತಾರೆ ಇದು ಒಂದು ಸಮಸ್ಯೆ ಅಂತಲೇ ನನಗೆ ಎಷ್ಟೋ ದಿನ ಗೊತ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ಬೈದರೆ ಅಥವಾ ಮನೇಲಿ ಏನಾದರೂ ಹಿಂಸೆ ಆದರೆ ತುಂಬ ಹೊತ್ತು ಹೋಗಿ ಟಾಯ್ಲೆಟಲ್ಲಿ ಲಾಕ್ ಮಾಡ್ಕೊಳ್ಳೋದಿರ್ಬೋದು, ಆ ಒತ್ತಡನ ಆಚೆ ತೆಗಿಬೇಕು ಅಂತ ಇಂಡೈರೆಕ್ಟ್ ಆಗಿ ದೇಹ ಮತ್ತೆ ಮತ್ತೆ ಸ್ನಾನ ಮಾಡಬೇಕು, ಮತ್ತೆ ಮತ್ತೆ ಕೈ ತೊಳಿಬೇಕು, ಅಥವಾ ತುಂಬ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಅಥವಾ ಸೆಲ್ಫ್ ಟಾಕ್, ಇದೆಲ್ಲ ತಪ್ಪು ನಾ ಹೇಳ್ತಾ ಇಲ್ಲ. ಬಟ್ ಒಂದು ಥ್ರೆಶ್-ಹೋಲ್ಡ್ ಮೀರಿ ಹೋದಾಗ ಅದು ಒತ್ತಡವನ್ನು ಆಚೆ ತೆಗಿಯೋಕ್ಕಾಗದೆ ಈ ಥರದೊಂದು ಸಿಂಪ್ಟಮ್ ರೀತಿ ಕನ್ವರ್ಟ್ ಆಗಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ವಿಚಾರದ ಬಗ್ಗೆ ಎನ್ಕ್ವೈರ್ ಮಾಡಿದ್ರೆ ದೇ ವಿಲ್ ನೋ ದ್ಯಾಟ್ ಓಕೆ, ಆಂತರಿಕವಾಗಿ ಅದು ಅರ್ಥೈಸ್ಕೊಳ್ಳೋಕ್ಕಾಗದೆ ಅದನ್ನು ರಿಲೀಸ್ ಮಾಡದೆ ನಾನು ನನ್ನ ಜೊತೆಯಲ್ಲಿ ಸೂಕ್ತವಾದ ಒಂದು ಅರಿವಿನಿಂದ ವಿತ್ ಅವೇರ್ನೆಸ್ ಟೈಮ್ ಕೊಡದೇ ಇರೋದ್ರಿಂದ ಇದು ಈ ಥರದ ಸಮಸ್ಯೆ ಕನ್ವರ್ಟ್ ಆಗಿದೆ ಅನ್ನೋದು ಗೊತ್ತಿರಲ್ಲ. ಬಟ್ ಈ ಥರದ ಸಿಂಪ್ಟಮ್ಸ್ ಮೂಲಕ ಅದು ಡೆಫಿನೆಟ್ಲಿ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡುತ್ತೆ.
ನನ್ನ ಅನುಭವದಲ್ಲಿ ತುಂಬ ಕಾಮನ್ ಆಗಿ ನೋಡಿರುವಂತಹ ಸಮಸ್ಯೆಗಳು ಅಥವಾ ಸಿಂಪ್ಟಮ್ಸ್ ಅಥವಾ ಇಟ್ ಇಸ್ ಅನ್ ಇಂಡಿಕೇಶನ್ ದಟ್ ಹೌದು ಈಗ ಒಂದು ಸಮಸ್ಯೆ ಮೀರಿ ಹೋಗ್ತಾ ಇದೆ ಅಂದರೆ ಅವರು ತಮ್ಮ ಥಾಟ್ಸನ್ನು ಯಾವುದೇ ಲೆವೆಲಲ್ಲೂ ಕಂಟ್ರೋಲ್ ತೊಗೊಳಕ್ಕಾಗಲ್ಲ, ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಬರ್ತಾ ಇರುತ್ತೆ, ತುಂಬ ರೆಸ್ಟ್ಲೆಸ್ ಆಗ್ತಾರೆ, ಕೂತ್ರು ನಿಂತರೂ ಸಮಾಧಾನ ಇರಲ್ಲ. ಅಂದರೆ ಇವಾಗ ನಾವು ನೋಡಿದ್ದೀವಿ ಪ್ಯಾಂಡಮಿಕಲ್ಲಿ ಒಂದು ವಾರ ಒಳಗಡೆ ಕೂತ್ಕೊಳ್ಳಿ ಅಂದರೆ ಏನೋ ದೊಡ್ಡ ಜೈಲಲ್ಲಿ ಹಾಕಿದ್ದಾರೆ, ಉಸಿರು ಕಟ್ತಾ ಇದೆ ಅನ್ನೋ ಲೆವೆಲ್ಗೆ ವಿ ಡಿಂಟ್ ವಾಂಟ್ ದಟ್ ಟೈಮ್ ವಿತ್ ಅವರ್ ಓನ್ ಫ್ಯಾಮಿಲಿ ಆರ್ ಅವರ್ ಓನ್ ಸೆಲ್ಫ್ಸ್. ಸೊ ಆ ರೆಸ್ಟ್ಲೆಸ್ನೆಸ್ಸು ಒಂದು ಅರ್ಧ ಗಂಟೆನೂ ಕೂತ್ಕೊಳ್ಳೋಕ್ಕಾಗದೇ ಇರೋ ಥರದ್ದು ಎಷ್ಟೋ ಜನಕ್ಕಿದೆ. ಫರ್ಗೆಟ್ ಅಬೌಟ್ ಡೇಸ್ ಟುಗೆದರ್ ಅದಿರಬಹುದು. ಕೆಲವು ಸಿಂಪ್ಟಮ್ಸ್ ಬರುತ್ತೆ, ಅಲ್ಲಿ ಅವ್ರು ಹೋಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಏನೂ ಇರಲ್ಲ. ಈಗ ಎದೆ ಹೊಡ್ಕೊಳ್ತಾ ಇದೆ, ಓ ನಂಗೆ ಏನೋ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇರುತ್ತೆ, ನಾನು ತಲೆ ಸುತ್ತಾ ಇದ್ದೀನಿ, ನಾನು ಇವಾಗಲೇ ಬಿದ್ದು ಹೋಗ್ತೀನಿ ಅನ್ಸುತ್ತೆ, ನನ್ನ ಜೊತೆಲಿ ಯಾರೋ ಇರಬೇಕು, ಇಲ್ಲಾಂದರೆ ನನಗೆ ಏನಾದರೂ ಎಮರ್ಜೆನ್ಸಿ ಬಂದ್ಬಿಡ್ಬಹುದು, ನನಗೇನಾದರೂ ಸಮಸ್ಯೆ ಆಗಿಬಿಟ್ರೆ ಅನ್ನೋ ಥರದ್ದೊಂದು ಇನ್ಕ್ಲನೇಷನ್ ಅಥವಾ ಡಿಪೆಂಡೆನ್ಸಿ ಇರಬಹುದು. ಅಥವಾ ಯೂಶಲಿ ನಾವು ಫ್ರಸ್ಟ್ರೇಷನ್ ಬೇರೆಯವ್ರ ಮೇಲೆ ಹಾಕುವಂಥ ಅಗ್ರೆಷನ್ ಇರ್ಬೋದು. ಇದನ್ನು ತುಂಬ ಜನ ಅವ್ರ ನೇಚರ್ ಅವ್ರು ಹಾಗೆ ಇರೋದು ಅಂತ ಇಗ್ನೋರ್ ಮಾಡ್ತಾರೆ. ವೆರಿ ಅನ್ಫಾರ್ಚುನೇಟ್ ಇದು. ಅಂದರೆ ಏನೋ ಬೇರೆ ಅಸಮಾಧಾನ, ಕೊರಗು ಅಥವಾ ಆಂತರಿಕ ಗಾಯಗಳು ಇರೋದು ನಾವು ನಮ್ಮ ಸುತ್ತ ಇರೋ ಸಂಬಂಧಗಳ ಮೇಲೆ ಹಾಕಕ್ಕೆ ಶುರು ಮಾಡ್ತೀವಿ. ಅಂದರೆ ಅವ್ರಿಗೆ ಮೆಂಟಲಿ ಟಾರ್ಚರ್ ಕೊಡೋದು, ಅವ್ರ ಅಟೆನ್ಷನ್ನ ಬೇಕು ಅಂತ ಯಾವಾಗಲೂ ತೊಗೊಳಕ್ಕೆ ಟ್ರೈ ಮಾಡೋದು, ತುಂಬ ಅವ್ರ ಮೇಲೆ ಬ್ಲೇಮ್ ಮಾಡೋದು, ಅವ್ರಿಗೆ ಮಾನಸಿಕವಾಗಿ ತುಂಬ ಕಿರುಕುಳ ಕೊಡೋ ಥರದ್ದೊಂದು ಟೆಂಡೆನ್ಸಿಯನ್ನು ಡೆವಲಪ್ ಮಾಡೋದು, ಅಥವಾ ತನ್ನ ಮೇಲೆ ತಾನೇ ಹಿಂಸೆಗೆ ಒಳಗಾಗಿ ಅವರು ಅದರಿಂದ ಎಫೆಕ್ಟ್ ಆಗಬೇಕು ಆ ಥರದೊಂದು ಅಟೆನ್ಷನ್ ಸೀಕ್ ಮಾಡೋ ಥರದ ಬಿಹೇವಿಯರ್ ಆಗ್ಬೋದು. ಇವೆಲ್ಲ ಒನ್ಸ್ ಇನ್ ಅ ವೈಲ್ ಓಕೆ, ಅಂದರೆ ರಿಪೀಟೆಡ್ಲಿ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ಕನ್ಸಲ್ಟ್. ವೆರಿ ಟ್ರೂ. ಇದು ಯಾರೋ ಒಬ್ರು ಅಗ್ರೆಸಿವ್ ಆಗ್ತಾರೆ, ಕೂಗ್ತಾರೆ, ಅಥವಾ ಒನ್ಸ್ ಇನ್ 5 years ಒಂದು ಚಿಕ್ಕ ಜಗಳ ಮಾಡ್ತಾರೆ ಅಂದ ತಕ್ಷಣ ಓ ಸಮಥಿಂಗ್ ಇಸ್ ರಾಂಗ್ ಅಂತ ಖಂಡಿತವಾಗಿಯೂ ಹೇಳೋಕ್ಕಾಗಲ್ಲ. ಇಟ್ಸ್ ಎನ್ ಹ್ಯೂಮನ್ ನೇಚರ್ ಟು ಗೆಟ್ ಆಂಗ್ರಿ ಆರ್ ಟು ಎಕ್ಸ್ಪ್ರೆಸ್. ಇನ್ಫ್ಯಾಕ್ಟ್ ಇಟ್ ಇಸ್ ರೈಟ್ ಟು ಎಕ್ಸ್ಪ್ರೆಸ್ ಸಮ್ಟೈಮ್ಸ್. ಬಾಟ್ಲ್ ಅಪ್ ಮಾಡ್ಕೊಂಡು ಸಫರ್ ಆಗೋಕ್ಕಿಂತ ವೆಂಟ್ ಮಾಡೋದು ಬೆಟರ್. ಆದರೆ ಆ್ಯಸ್ ಯು ರೈಟ್ಲಿ ಸೆಡ್, ಇಫ್ ಇಟ್ ಬಿಕಮ್ಸ್ ರಿಪಿಟೇಟಿವ್, ನೀವು ಯಾವಾಗಲೂ ಅದನ್ನೇ ಸೀಕ್ ಮಾಡ್ತಾ ಇದ್ದೀರಾ ಎವ್ರಿ ಸಿಂಗಲ್ ಡೇ, ದಟ್ ಈಸ್ ಯುವರ್ ನೇಚರ್ ಅಥವಾ ನಿಮ್ಮ ಇನೇಟ್ ಬಿಹೇವಿಯರ್ ಆಗಿಬಿಟ್ಟಿದೆ ಅದು ಅಂದರೆ ಇಟ್ ಈಸ್ ಡೆಫಿನೆಟ್ಲಿ ಕಾಲಿಂಗ್ ಫಾರ್ ಅಟೆನ್ಷನ್. ಆ್ಯಂಡ್ ಅದು ಅಲ್ಲಿಗೆ ನಿಲ್ಲೋಲ್ಲ, ಇದು ಟ್ಯಾಂಟ್ರಮ್ಸ್ ಆಗಿ ನಿಲ್ಲಲ್ಲ, ದೈಹಿಕ ಸಮಸ್ಯೆ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ರಿಸರ್ಚ್ ಹೇಳುತ್ತೆ. ಎಸ್, ಮನಸ್ಸಿನ ಬಗ್ಗೆ, ಭಾವನೆಗಳ ಏರಿಳಿತಗಳ ಬಗ್ಗೆ ಬಹಳಷ್ಟು ವಿಚಾರವನ್ನು ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬ ಚಿಕ್ಕ ವಿಚಾರ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಇದು ದಿನ ಕಳೆದಂತೆ, ವರ್ಷಗಳು ಕಳೆದಂತೆ ಬಹಳ ದೊಡ್ಡ ಪರಿಣಾಮವನ್ನು ದೇಹದ ಮೇಲೆ, ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಇದು. ಹಾಗಾಗಿ ಇದನ್ನು ಆರಂಭದ ಹಂತದಲ್ಲಿ ಟ್ರೀಟ್ ಮಾಡಬೇಕು. ಯಾವ್ಯಾವ ಹಂತದಲ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ನೋದರ ಬಗ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಒಂದು ಚಿಕ್ಕ ವಿರಾಮದ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಡಿಯರ್ ಡಾಕ್ಟರ್ನಲ್ಲಿ ಸಮೃದ್ಧಿ ವೆಲ್ನೆಸ್ ಸೆಂಟರ್ನ ಡಾಕ್ಟರ್ ಪೂರ್ವಿ ಜಯರಾಜ್ ಅವರಿದ್ದಾರೆ. ಡ್ರಗ್ಲೆಸ್ ಥೆರಪಿ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರು. ಆ್ಯಂಡ್ ಈಗ ಪೂರ್ವಿ ಜಯರಾಜ್ ಅವರ ಪೇಷಂಟ್ ಒಬ್ಬರು ಯಶವಂತ್ ಅಂತ, ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ಸಮಸ್ಯೆಯಿಂದ ಬಳಲಿ ಸಮೃದ್ಧಿ ವೆಲ್ನೆಸ್ ಸೆಂಟರ್ಗೆ ಕನ್ಸಲ್ಟ್ ಮಾಡಿದ್ರು. ಅದಾದ ನಂತರ ಅವರು ತಮ್ಮ ಸಮಸ್ಯೆಯಿಂದ ಹೊರಗಡೆ ಬಂದರು, ಅಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡಿದ್ದಾರೆ. ಈಗ ಅವರು ಹೇಗಿದ್ದಾರೆ ಆ್ಯಂಡ್ ಅವರ ಜರ್ನಿ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಯಶವಂತ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮಗೆ ಏನು ಸಮಸ್ಯೆ ಇತ್ತು ಮೊದಲು? ನನಗೆ ಅಂತಂದರೆ ಆ್ಯಕ್ಚುಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲೈಕ್ ಇದು ಮೊದಲು ಗೊತ್ತಿರಲಿಲ್ಲ, ಬಟ್ ಪ್ಯಾಂಡಮಿಕ್ ಸ್ಟಾರ್ಟ್ ಆದಮೇಲೆ ನನಗೆ ಜಾಸ್ತಿ ಕಾಡೋಕ್ಕೆ ಶುರುವಾಯಿತು ಮನೇಲಿ ಒಬ್ಬನೇ ಇರೋವಾಗ. ಸೊ ಆ ಥರ ಇರುವಾಗ ನನ್ನ ಫ್ರೆಂಡ್ ಒಬ್ಬರ ಮುಖಾಂತರ ಇದೊಂದು ತಿಳ್ಕೊಂಡು ನಾನು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ದೆನ್ ಆಫ್ಟರ್ ದಟ್ ಮೆಡಿಟೇಷನ್ ಮುಖಾಂತರನೇ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಾಗಿ 1.5 year ಆಯಿತು. 1.5 ವರ್ಷದ ಹಿಂದೆ. ಅದಕ್ಕೂ ಮುಂಚೆ ಏನೇನು ಪ್ರಾಬ್ಲಮ್ಗಳಾಗ್ತಾ ಇತ್ತು, ಅಂದರೆ ಏನೇನಿತ್ತು ನಿಮಗೆ? ಲೈಕ್ ತಲೆನೋವು ಬರ್ತಾಯಿತ್ತು, ಏನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಜಾಸ್ತಿ ತಲೆನೋವು ಬರ್ತಾಯಿತ್ತು. ಆ್ಯಂಡ್ ದೆನ್ ತುಂಬ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋದಾಗ ಕೂಡ ಆಗ್ತಿರ್ಲಿಲ್ಲ, ನಿದ್ದೆ ಬರೋದು, ಈ ಥರ ಏನಾದರೂ ಆಗೋದು. ಈವನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ ಕೂಡ ನಿದ್ದೆ ಬರೋದು, ಆ ಥರ ಆಗ್ತಿತ್ತು. ಬಟ್ ಆಫ್ಟರ್ ದಟ್ ಬೇರೆ ಸಮಸ್ಯೆಗಳು ಅದು ಇದು ಎಲ್ಲ ಮೇಡಮ್ ಅವರು ಅಡ್ವೈಸ್ ಮಾಡಿದ್ಮೇಲೆ ಅದು ಕ್ಲಿಯರ್ ಆಗಿ. ನೀವೇನು ವರ್ಕ್ ಮಾಡೋದು? ನಾನು ಲೆಕ್ಚರರ್ ವರ್ಕ್ ಮಾಡ್ತೀನಿ. ಲೆಕ್ಚರರು. ಸೊ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ತುಂಬ ಡಿಸ್ಟರ್ಬ್ ಆಗ್ತಿತ್ತು. ಓಕೆ. ಸೊ ಟ್ರೀಟ್ಮೆಂಟ್ ಯಾವ ರೀತಿ ಇತ್ತು ಜರ್ನಿ? ಫಸ್ಟ್ ನೀವು ಡಾಕ್ಟರ್ನ ಮೀಟ್ ಮಾಡಿದಾಗ? ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಿದಾಗ ನನಗೆ ಆ್ಯಕ್ಚುಲಿ ಮೆಡಿಟೇಷನ್ ಅಂತ ಗೊತ್ತಿರಲಿಲ್ಲ. ಲೈಕ್ ಏನೋ ಒಂದು ಮೆಡಿಸಿನ್ ಕೊಡ್ತಾರೆ, ಸೊ ಅದನ್ನು ಯೂಸ್ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡು, ಸೊ ಅದಾದಮೇಲೆ ಗೊತ್ತಾಯಿತು ಮೆಡಿಟೇಷನ್ ಮುಖಾಂತರನೇ ಇದು ಮಾಡೋದು ಅಂತ. ಫಸ್ಟ್ ಒಂದು 2 sessions ಕೂಡ ನನಗೆ ಲೈಕ್ ಅದರಿಂದ ಔಟ್ಪುಟ್ ಬರಲ್ಲ ಅನ್ನೋ ರೀತಿಯಲ್ಲಿತ್ತು. ಬಟ್ ಇರಲಿ ಒಂದು ಸರಿ ಪೂರ್ತಿ ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು, ಬಟ್ ನಂಬಿಕೆ ಇತ್ತು. ಮೆಡಿಟೇಷನ್ನು ಬೇರೆಯವ್ರ ಬುಕ್ಸ್ ಎಲ್ಲ ಓದ್ತಿದ್ದೆ, ಬಟ್ ಅದು ಯಾವ ಥರ ಅಂತೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಸೊ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ. ಆಫ್ಟರ್ ದಟ್
ಎಷ್ಟು ಸೆಷನ್? 8 ಸೆಷನ್ಸ್ ತೊಗೊಂಡಿದ್ದೆ. ಓಕೆ. ಸ್ಟಾರ್ಟಿಂಗ್ ಒಂದು 2-3 ಸೆಷನ್ ಅಲ್ಲಿ ನಿಮಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ, starting ಅದಾದ್ಮೇಲೆ ಓಕೆ ಆಗುತ್ತೆ. ಓಕೆ. ಸೊ ನಾನು ಕಂಟಿನ್ಯೂಸ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದೆ, ಮೆಡಿಟೇಷನ್ಸ್ ಹೇಳಿದ್ದೆಲ್ಲ. ಸೊ ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ಇದರಿಂದ ಹೊರಗಡೆ ಬರ್ತೀನಿ ಅಂತ ಅನಿಸ್ತು. ಸೊ ಮೊದಲಿಗೂ ಈಗಲೂ ಕಂಪೇರ್ ಮಾಡಿದರೆ ಯಾವ ಥರ ಚೇಂಜಸ್ ಆಗಿದೆ? ಇಲ್ಲ, ಈಗ ಮೊದಲಿಗೂ ಈಗ ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ ಆಗಿದೆ. ತುಂಬ ಕಾನ್ಸಂಟ್ರೇಷನ್ ಮಾಡ್ತೀನಿ. ಆ್ಯಂಡ್ ದೆನ್ ಯಾವುದಾದ್ರೂ ಒಂದು ಟಾಪಿಕ್ನ ನೋಡೋವಾಗ ಕೂಡ ತುಂಬ ಅದನ್ನು ತುಂಬ ಡೀಟೇಲಾಗಿ ಓದೋ ಅಂಥ ಕಾನ್ಸಂಟ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಓಕೆ. ಎಸ್ ಡಾಕ್ಟರ್, ಈ ಪ್ಯಾಂಡಮಿಕ್ ಸಿಚುವೇಶನಲ್ಲಂತೂ ತುಂಬ ಜನ ಡಿಪ್ರೆಸ್ ಆಗಿದ್ದಾರೆ, ತುಂಬ ಜನ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ 4 ಗೋಡೆ ಮಧ್ಯೆ ಕೂತು. ಸೊ ತುಂಬ ಸಲ ನಾವು ಅಂತೀವಿ ಒಂದು 4 ದಿನ ಟೈಮ್ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಬಟ್ ಪ್ಯಾಂಡಮಿಕ್ ಹೇಗೆ ಕಲಿಸ್ಬಿಡ್ತು ಅಂದರೆ ಸಾಕಪ್ಪ ಸಾಕು, ನನ್ನ ವರ್ಕ್ ನಾನು ಕಾನ್ಸಂಟ್ರೇಟ್ ಮಾಡೋಂಗಾಗಲಿ, ನನ್ನ ವರ್ಕ್ ನಾನು ಮಾಡ್ಕೊಂಡು ಹೋಗೋಂಗಾಗಲಿ ಅಂತ. ಸೊ ಈ ಥರದ್ದು ತುಂಬ ಜನ ನಿಮ್ಮನ್ನು ಕನ್ಸಲ್ಟ್ ಮಾಡಿರ್ತಾರೆ. ಸೊ ಅಂಥವ್ರಿಗೆ ಏನಂತ ಹೇಳ್ತೀರಾ? ನಾನು ಯೂಶ್ವಲಿ ಪ್ಯಾಂಡಮಿಕಲ್ಲೂ ಕೂಡ ಸುಮಾರು ವೀಡಿಯೋಗಳನ್ನು ಸೋಷಿಯಲ್ ಮೀಡಿಯಲ್ಲಿ ಹಂಚ್ಕೊಳ್ತಾ ಹೇಳ್ತಾ ಇದ್ದೆ. ಒಂದು ನೀರು ಅದು ತಿಳಿಯಾಗೋಕ್ಕೆ ನಾವು ಒಂದು ಅರ್ಧ ಗಂಟೆನೋ ಅಥವಾ 1 ಗಂಟೆನೋ ಬಿಟ್ಬಿಟ್ರೆ ಕ್ಲಿಯರಾಗಿ ಅದರಲ್ಲಿ ಎಷ್ಟು ಭಾಗದ ಗಲೀಜಿದೆ ಮತ್ತು ರಿಯಲ್ ಪ್ಯೂರ್ ವಾಟರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಒಂದು ಸ್ಪಷ್ಟತೆ ಸಿಗುತ್ತೆ. ಅದೇ ಥರ ನಮ್ಮ ಮನಸ್ಸಿಗೆ ಸುಮಾರು ಮಲ್ಟಿ ಟಾಸ್ಕಿಂಗ್ಗಳನ್ನು ಮಾಡಿ ಪ್ರೊಜೆಕ್ಟಿಂಗ್ ಟು ಆರ್ಸೆಲ್ಸ್ ದಟ್ ವಿ ಆರ್ ಬಿಸಿ, ನಾನು ಅದು ಮಾಡ್ತೀನಿ, ನೆಕ್ಸ್ಟ್ ಇದು ಮಾಡ್ತೀನಿ ಅಂತ ಟು ಡೂ ಲಿಸ್ಟಿಂದ ಓಡ್ತಾ ಇರ್ತೀವಲ್ಲ, ಅದು ಮಾಡ್ತಾ ಮಾಡ್ತಾ ಆಂತರಿಕವಾಗಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಆಲೋಚನೆಯಲ್ಲಿ ಎಷ್ಟು ಕಸ ತುಂಬಿಕೊಂಡಿದ್ದೀವಿ ಅಂತ ನೋಡೋಷ್ಟು ಕೂಡ ತುಂಬ ಜನಕ್ಕೆ ಫ್ರೀ ಟೈಮ್ ಇರಲಿಲ್ಲ. ಬಟ್ ಯಾವಾಗ ವೆನ್ ವಿ ಆರ್ ಫೋರ್ಸ್ ಟು ಸಿಟ್ ಡೌನ್ ಆ್ಯಂಡ್ ಲುಕ್ ಇನ್ ಟು ದ್ಯಾಟ್, ಆವಾಗ ಆ ಸ್ಟಾಕ್ ಎಲ್ಲ ಇದೆ ಅಂತ ಗೊತ್ತಾದ ಮೇಲೆ ದೇ ಕುಡನ್ ಹ್ಯಾಂಡಲ್ ದಟ್ ದೆಮ್ಸೆಲ್ಸ್ ಅಂತ. ಸೊ ನಮಗೆ ಎಷ್ಟೋ ಸರಿ ನಮ್ಮ ಜೊತೆಯಲ್ಲಿ ನಾವು ಸಮಯ ಕಳೆಯೋದು ತುಂಬ ಕಷ್ಟ ಅನಿಸುತ್ತೆ. ಆರ್ ವಿ ಪ್ರಿಟೆಂಡ್ ದಟ್ ವಿ ಆರ್ ವೆರಿ ಬ್ಯುಸಿ, ನಮ್ಗೆ ಅದಕ್ಕೆ ಸಮಯ ಇಲ್ಲ ಅಂತ. ಯಾಕಂದರೆ ಎಲ್ಲೋ ಒಂದು ಭಾಗದ ಮನಸ್ಸಿಗೆ ಅಲ್ಲಿ ತುಂಬ ಜಂಕ್ ಕೂತಿದೆ, ಗಿಲ್ಟ್ ಇದೆ, ಅನೀಸಿನೆಸ್ ಇದೆ, ಅಥವಾ ಇಮೋಷ್ನಲಿ ತುಂಬ ಟರ್ಮಾಯಿಲ್ಸ್ಗಳನ್ನು ತುಂಬಿಕೊಂಡಿದ್ದೀನಿ, ತುಂಬ ಆಂತರಿಕ ಭಯ ಮತ್ತು ಗಾಯಗಳಿದೆ ಅಂತ ಗೊತ್ತಿರೋದ್ರಿಂದಾನೇ ಆ ಸ್ಪೇಸಿಗೆ ಅದು ಹೋಗೋಕ್ಕೆ ಇಷ್ಟಪಡಲ್ಲ. ಈಗ ತುಂಬ ಗಲೀಜಾಗಿರೋ ಕಂಪಾರ್ಟ್ಮೆಂಟ್ನ ಅಥವಾ ಕಷ್ಟ ಇರೋ ಸಬ್ಜೆಕ್ಟ್ನ ಆಮೇಲೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತೀವಲ್ಲ, ಆ ಥರ ಮಾಡ್ತಾ ಇರ್ತೀವಿ. ಅದು ಫೇಸ್ ಟು ಫೇಸ್ ಎನ್ಕೌಂಟ್ರ್ ಆದಾಗ ಎಷ್ಟೋ ಜನಕ್ಕೆ ಆ ಒಂದು ರಿಯಲ್ ಒಡಾಸಿಟಿ ಅಥವಾ ಆ ಗಟ್ಸ್ ಇರೋದೇ ಇಲ್ಲ ಅದನ್ನು ಫೇಸ್ ಮಾಡಿ ಇದು ಮಾಡಬೇಕು ಅಂತ. ಬಟ್ ದಟ್ ಸೆಡ್ ಆ್ಯಂಡ್ ಡನ್, ಎಸ್, ತುಂಬ ಜನಕ್ಕೆ ಬೇರೆ ಬೇರೆ ಥರದ ಚಾಲೆಂಜಸ್ ಇದು, ಫಿನಾನ್ಷಿಯಲ್ ಹರ್ಡಲ್ಸ್ ಇರ್ಬೋದು, ಅಥವಾ ಕೆಲವು ಸಂಬಂಧಗಳು ನಾವು ಮನೆಯಿಂದ ಆಚೆ ಹೋದರೆ ಸಾಕಪ್ಪ, ಕಮ್ಮಿ ಟೈಮ್ ಇದ್ರೇ ಬೆಟರ್ ನನ್ನ ರಿಲೇಷನ್ಶಿಪ್ ಅನ್ನೋ ಥರದ್ದಿದ್ದಾಗ, ಅವ್ರ ಜೊತೆಲೇ ಇದ್ದಾಗ ರಿಲೇಷನ್ಶಿಪ್ಪಲ್ಲಿ ತುಂಬ ಅಗ್ರೆಷನ್ನು ಅಥವಾ ಏರಿಳಿತಗಳಾಗೋ ಥರದ್ದಾಗ್ತಾ ಇತ್ತು. ಆ್ಯಂಡ್ ಕೆಲವ್ರಿಗೆ ಪ್ರೀತಿಯ ಕೊರತೆ ಇರೋದ್ರಿಂದ ಪ್ರಮುಖವಾಗಿ ಅದನ್ನು ಅವರು ತನ್ನ ಕೆಲಸದ ಮೂಲಕ ಅಥವಾ ಆತ್ಮೀಯರ ಮೂಲಕ, ಕೊಲೀಗ್ಸ್ ಮೂಲಕ, ಅಥವಾ ತನ್ನ ಪ್ಯಾಷನೇಟ್ ಆಗಿರೋ ಯಾವುದೋ ಒಂದು ಕ್ರಿಯೆಯನ್ನು ಮಾಡೋದ್ರ ಮೂಲಕ ಬರೆಸ್ತಾ ಇದ್ರು. ಆ ಲ್ಯಾಕ್ ಆಫ್ ಲವ್ ಅವ್ರಿಗೆ ರಿಯಲಿ ಡೀಪಾಗಿ ಫೀಲ್ ಆಗೋಕ್ಕೆ ಶುರುವಾದಾಗ that was another challenge for most of them. And definitely news that ಈ ಸಮಸ್ಯೆ ನನಗೆ ಬರ್ಬೋದೇನೋ. ತುಂಬ ಜನಕ್ಕೆ ಸಾವಿನ ಭಯ, ಕಾಯಿಲೆ ಭಯ, ಅನಾರೋಗ್ಯದ ಭಯ, ಈವನ್ ಅದರ್ವೈಸ್ ಪ್ಯಾಂಡಮಿಕ್ ಇಲ್ಲ ಅಂದರೂ ತುಂಬ ಜನಕ್ಕೆ ಇದೆ. ಯಾರೋ ಒಬ್ಬ ಫಾರ್ ಆಫ್ ರಿಲೇಟಿವ್ಗೆ ಈ ವಯಸ್ಸಿಗೆ ಈಗ ಆಯ್ತಂತೆ ಅಂದರೆ ನನಗಾಗಬಹುದಾ ಅನ್ನೋ ಆತಂಕ ನಮ್ಮೆಲ್ರಿಗೂ ಒಂದು ಗ್ಲಿಮ್ಸ್ ಆದರೂ ಹೋಗುತ್ತೆ. ಸೂಕ್ಷ್ಮ ಇರೋರಿಗೆ ತುಂಬ ಅದು ಕಾಡೋಕ್ಕೆ ಶುರು ಮಾಡುತ್ತೆ. ಅಂಥದ್ರಲ್ಲಿ ಎವಿಡೆಂಟ್ ಆಗಿ ಇಟ್ ಇಸ್ ಜಸ್ಟ್ ದೇರ್ ನೆಕ್ಸ್ಟ್ ಟು ಮೀ ಪ್ರಾಬಬ್ಲಿ ಅನ್ನೋ ಫೀಲಿಂಗಲ್ಲಿದ್ದಾಗ ತುಂಬ ಜನಕ್ಕೆ ಆಂಗ್ಸೈಟಿ ಮತ್ತು ಪ್ಯಾನಿಕ್ ಹೋಯಿತು. ಬಟ್ ಯಾರು ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋದು ತಿಳ್ಕೊಂಡಿರ್ತಾರೋ ಫಾರ್ ದೆಮ್ ಇಟ್ ಇಸ್ ನಾಟ್ ಅ ವೆರಿ ಟೀಡಿಯಸ್ ಪ್ರೊಸೀಜರ್. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರವನ್ನು ಡಾಕ್ಟರ್ ತಿಳಿಸ್ಕೊಡ್ತಾರೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಶವಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ವಿ ಬ್ರೇಕ್ಗಿಂತ ಮೊದಲು. ಯಾವ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ಅದಾದ ನಂತರ ಸಮೃದ್ಧಿ ವೆಲ್ನೆಸ್ ಸೆಂಟರಿಗೆ ಬಂದು ನೀವು ಹೇಗೆ ಕ್ಯೂರ್ ಆದ್ರಿ, ಆ ಜರ್ನಿ ಯಾವ ರೀತಿ ಇತ್ತು ಅಂತ. ಸೊ ಈ ಥರದ ಸಮಸ್ಯೆ ಭಾಳಷ್ಟು ಜನ ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಅವರು ಬಂದು ಟ್ರೀಟ್ಮೆಂಟ್ನ ತೊಗೊಳೋದಿಲ್ಲ, ಅಥವಾ ಬರಬೇಕು ನನಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಾ ಇಲ್ಲಿಗೆ ಬರೋವರೆಗೂ ನನಗಿರೋದು ಒಂದು ಸಮಸ್ಯೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ಅದು ಪದೇ ಪದೇ ಆಗ್ತಿದೆ. ಈಗಾಗಲೇ ಮೇಡಮ್ ಅವ್ರು ಹೇಳ್ದಂಗೆ ಒಂದು ಸಮಸ್ಯೆ ಪದೇ ಪದೇ ನಮ್ಗೆ ಅದೇ ರೀತಿ ಆಗ್ತಿದೆ ಅಂತ ಅನ್ನೋವಾಗ ಅದನ್ನು ನಾವು ರೆಕ್ಟಿಫೈ ಮಾಡ್ಕೋದಿರ ಹಾಗೆ ಬಿಟ್ಟರೆ ಅದಿನ್ನೂ ತುಂಬ ಕೈ ಮೀರಿ ಹೋಗುತ್ತೆ. ಸೊ ಅದೇ ಥರ ಲೈಕ್ ನಾವೊಂದು ಈ ಕಾನ್ಸಂಟ್ರೇಷನ್ ಪ್ರಾಬ್ಲಮಿಂದನೋ ಅಥವಾ ಬೇರೆ ಯಾವ ಪ್ರಾಬ್ಲಮಿಂದನೋ ಸಫರ್ ಆಗ್ತಿದ್ದೀವಿ, ಅದಕ್ಕೊಂದು ಮೆಡಿಟೇಷನಿಂದ ಅಂದರೆ ನಮ್ಮೊಳಗಡೆ ಆ ಶಕ್ತಿ ಇರುತ್ತೆ, ಬಟ್ ಅದನ್ನು ನಾವೇ ಕ್ಯೂರ್ ಮಾಡ್ಕೋಬೋದು ಅಂತ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಸೊ ಅದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಈ ಥರದ್ದೊಂದು ತುಂಬ ಸಹಾಯ ಆಗುತ್ತೆ. ಸೊ ಆ ಥರ ಯಾರಾದರೂ ಇದ್ದರೂ ಕೂಡ ಅವರು ಕಾಂಟ್ಯಾಕ್ಟ್ ಮಾಡಿ ಅದನ್ನ ಕ್ಯೂರ್ ಮಾಡ್ಕೊಳ್ಳಿ ಅಂತ. ಎಸ್, ಇನ್ನು ಯಶವಂತ್ ಅವರು ಫಸ್ಟ್ ಬಂದಾಗ ಆ್ಯಂಡ್ ಈಗ ಅವರಿರೋ ರೀತಿ ನೋಡಿದ್ರೆ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಇದೆ? ಸುಮಾರು ಜನ ಕ್ಲೈಂಟ್ಸಲ್ಲಿ ಇನ್ಕ್ಲೂಡಿಂಗ್ ಯಶವಂತ್ ಒಂದು ಪ್ರಾಮಿನೆಂಟ್ ಸಿಗ್ನಿಫಿಕೆಂಟ್ ಚೇಂಜ್ ಅವ್ರ ಮನಸ್ಸನ್ನು ಉಪಯೋಗಿಸ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋ ಅಟೆಂಪ್ಟ್ ಮಾಡಿದಾಗ ಇರೋದೇನು ಅಂದರೆ ಅವ್ರದ್ದೇನು ಸಮಸ್ಯೆ ಪಟ್ಟಿ ಇರುತ್ತೋ
ಡೆಫಿನೆಟ್ಲಿ ಅದಕ್ಕೆ ಅನುಗುಣವಾಗಿ ನಾವು ಅವ್ರ ಆರೋಗ್ಯವನ್ನು ಮತ್ತೆ ಹಾರ್ಮೋನಿಯಸ್ ಮಾಡೋಕ್ಕೆ ಏನು ವರ್ಕೌಟ್ ಮಾಡ್ತೀವಿ ಅದರಲ್ಲಿ ಅವ್ರು ಚೇಂಜಸ್ ನೋಡ್ತಾರೆ. ದಟ್ಸ್ ವೆನ್ ದೇ ಫೀಲ್ ಕಾನ್ಫಿಡೆಂಟ್ ಇನ್ ದಟ್ಸ್ ಹೌ ಈಸ್ ಶೇರಿಂಗ್ ಇಸ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅವರೇ ಗಮನಿಸಿರಲ್ಲ. ಇದು ಮೂಲ ಕಾರಣಕ್ಕೆ ಎಷ್ಟೋ ಸತಿ ಸಂಬಂಧಪಟ್ಟಿರುತ್ತೆ. ಅಂದರೆ ಈಗ ನಂಗೆ ತುಂಬ ಭಯ ಆಗ್ತಾ ಇದೆ, ಅಥವಾ ಗಂಡಸರು ಕಂಡ್ರೆ ನನಗೇನೋ ನೆಗೆಟಿವ್ ಮಾಡ್ತಾರೇನೋ ಅಂತ ಫೀಲಿಂಗ್ ಬರುತ್ತೆ, ಅಥವಾ ಸ್ಟೇಜ್ ಮೇಲೆ ಹೋದರೆ ನನಗೇನೋ ಆಗ್ಬಿಡುತ್ತೆ ಅಂತ ಬರುತ್ತೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಆದಂತಹ ಯಾವುದೋ ದಬ್ಬಾಳಿಕೆ, ಅಥವಾ ನಿಮ್ಮ ತಂದೆ ನಿಮಗೆ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ಭಯ ಪಡಿಸೋ ಥರ ಬೆಳೆಸಿರೋದ್ರಿಂದ ಡಿಪೆಂಡ್ ಆಗಿರಬಹುದು. ಅಥವಾ ಈಗ ಯಾರ ಮೇಲೋ ಬರ್ತಾರೋ ಅಪನಂಬಿಕೆ, ನಿಮ್ಗೆ ಯಾವುದೋ ಹಳೆಯ ಅಬ್ಯೂಸಿನ ನೆನಪು ಇನ್ನೂ ಮನಸ್ಸಿನಿಂದ ಹೋಗದೆ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಸೊ ಆ ವಿಚಾರಗಳನ್ನು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರ ಮೂಲಕ ನೀವು ಲಿಸ್ಟ್ ಮಾಡದೇ ಇರೋ ಎಷ್ಟೋ ಸಮಸ್ಯೆಗಳನ್ನು ಟ್ರೀಟ್ ಮಾಡ್ಬೋದು. ಒಂದು ಎರಡನೇದು, ಅದನ್ನು ಎಂಪವರ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ವೆನ್ ಯು ಬಿಕಮ್ ಮೋರ್ ಕಾನ್ಫಿಡೆಂಟ್ ಆಸ್ ಅ ಪರ್ಸನ್, ನಿಮ್ಮ ಹೆಲ್ತ್ ನಿಮ್ಮ ಕಂಟ್ರೋಲ್ ಬರ್ತಾ ಇದೆ, ಥಾಟ್ಸನ್ನು ನೀವು ಯಾವಾಗ ಬೇಕೋ ಟರ್ನ್ ಆಫ್ ಟರ್ನ್ ಆನ್ ಮಾಡ್ಬೋದು ಅನ್ನೋ ಆ ಸೆಲ್ಫ್ ಕಂಟ್ರೋಲ್ ಸಿಕ್ಕಿದಾಗ ಹೌ ಯು ಪ್ರೋಗ್ರೆಸ್ ಮಲ್ಟಿ ಡೈಮೆನ್ಷನಲಿ, ಫಿಸಿಕಲಿ, ಇಮೋಷನಲಿ, ಸ್ಪಿರಿಚುಲಿ, ಪ್ರೊಫೆಷನಲಿ, ಇಂಟೆಲೆಕ್ಚುಲಿ, ದಟ್ ಈಸ್ ಅ ಮ್ಯಾಗ್ನಿಫಿಸೆಂಟ್ ಚೇಂಜ್. ಸೊ ಇವೆರಡೂ ಚೇಂಜಸ್ನ ಖಂಡಿತ ನಾನು ಯಶವಂತ್ ಅವರಲ್ಲೂ ನೋಡಿದ್ದೀನಿ, ಲೈಕ್ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಹೂ ಟೇಕ್ ದಿ ಥೆರಪಿ. ಓಕೆ, ಇನ್ನು ಬೇರೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಇದೀವಿ ಅಂತ. ಎಸ್, ಹೌದು. ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇತ್ಯಾದಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಸಾಕಷ್ಟು ಆನ್ಲೈನ್ ಕಾರ್ಯಾಗಾರಗಳನ್ನು ಮಾಡ್ತೀವಿ. ಅಂದರೆ ಕೇವಲ ಥೆರಪಿನೇ ತಗೊಳ್ಬೇಕು ಫುಲ್ ಫ್ಲೆಜ್ಡು, ತುಂಬ ಸಮಸ್ಯೆ ಇರೋರೇ ಬರಬೇಕು ಅಂತ ಏನಿಲ್ಲ. ಈ ಸಬ್ಜೆಕ್ಟ್ನ ತಿಳ್ಕೊಂಡು ಎವ್ರಿ ಡೇ ಲೈಫ್ನ ಬೆಟರ್ ಮಾಡ್ಕೊಳ್ಳೋ ಥರದ್ದು ಸುಮಾರು ಆಪರ್ಚುನಿಟೀಸ್ಗಳಿರುತ್ತೆ. ಅದು ಯೂಶಲಿ 4 days 3 days ಅಥವಾ ವೀಕ್ ಅಥವಾ ಒಂದಿನದ ಕಾರ್ಯಾಗಾರ ಆನ್ಲೈನಲ್ಲಿ ಇವಾಗ ಝೂಮಲ್ಲೆಲ್ಲ ನಾವು ಮಾಡ್ತೀವಿ. ಅದನ್ನು ಕೂಡ ಅಟೆಂಡ್ ಮಾಡಿಕೊಂಡು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ಯಶವಂತ್ ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಮನಸ್ಸು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಮನಸ್ಸಿನ ಮೇಲೆ ಏನಾದರೂ ಹೊಡೆತ ಬಿದ್ದರೆ ಅದರ ಪರಿಣಾಮ ಬಹಳಷ್ಟು ದೊಡ್ಡದಿರುತ್ತೆ. ಹಾಗಾಗಿ ಆರಂಭದ ಹಂತದಲ್ಲೇ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ತಗೋಬೇಕು, ಅದನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಡಿಯರ್ ಡಾಕ್ಟರ್. ನಮಸ್ಕಾರ.